ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಪಿಎಂ ಕಿಸಾನ್ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಸ್ನೇಹಿತರೆ, 22ನೇ ಕಂತಿನ ಹಣ ಇವಾಗ ಬಿಡುಗಡೆ ಆಗ್ತಾ ಇದೆ ಎನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ ಮತ್ತು ರೈತರಿಗೆ ಉಪಯುಕ್ತವಾಗಿರುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ ಒಂದು ವರ್ಷದಲ್ಲಿ ಎಷ್ಟು ಹಣ ಸಿಗ್ತಾ ಇದೆ ಮತ್ತು ಯಾರಿಗೆ ಈ ಒಂದು 22ನೇ ಕಂತಿನ ಹಣ ಜಮಾವಾಗ್ತಾ ಇದೆ ಮತ್ತು ಯಾರಿಗೆ ಜಮಾ ಆಗೋದಿಲ್ಲ ಮತ್ತು ಈ ಒಂದು 22ನೇ ಕಂತಿನ ಹಣವನ್ನು ಪಡೆಯಬೇಕಂದ್ರೆ ನೀವು ಯಾವ ಕೆಲಸವನ್ನು ಮಾಡಿ ಮುಗಿಸಬೇಕು ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಫೆಬ್ರವರಿ ತಿಂಗಳಲ್ಲೇ ಈ ಒಂದು ಹಣವನ್ನು ಹಾಕ್ತಾರೆ ಅಂತ ಹೇಳಿದ್ರು. ಫೆಬ್ರವರಿ ತಿಂಗಳು ಮುಗಿದು ಮಾರ್ಚ್ ತಿಂಗಳು ಮೊದಲನೇ ವಾರ ಮುಗಿತಾ ಬಂತು, ಇನ್ನೂ ಕೂಡ ಹಣ ಘೋಷಣೆ ಆಗಿಲ್ಲ. ಘೋಷಣೆ ಆಗ್ತಾ ಇದೆ ಎನ್ನುವ ತಾರೀಕು ಕೂಡ ಇಲ್ಲಿ ಲಭ್ಯವಾಗ್ತಾ ಇದೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ, ಅದರಿಂದ ತಿಳಿಸ್ತಾ ಇರುವಂತದ್ದು. ಸ್ನೇಹಿತರೆ, ಇಲ್ಲಿ 2026ರ 22ನೇ ಕಂತಿನ ಹಣ ಜಮಾವಾಗ್ತಾ ಇದೆ. 22ನೇ ಕಂತಿನ ಹಣದಲ್ಲಿ 4,000 ಇಲ್ಲಿ ಕರ್ನಾಟಕದ ರೈತರಿಗೆ, 30,000 ರೈತರಿಗೆ. ಸ್ನೇಹಿತರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಕರ್ನಾಟಕದ ರೈತರಿಗೆ 30,000 ರೈತರಿಗೆ 4,000 ಜಮಾವಾಗ್ತಾ ಇದೆ. 4,000 ಯಾವ ರೀತಿ ಜಮಾವಾಗ್ತಾ ಇದೆ ಮತ್ತು ಈ ಒಂದು ಹಣ 30,000 ರೈತರಿಗೆ ಮಾತ್ರ ಯಾಕೆ ಜಮಾವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಖಂಡಿತವಾಗಿ ಅರ್ಥವಾಗುತ್ತದೆ. ಮತ್ತು ಹೊಸ ರೈತರಿಗೆ ಈ ಒಂದು ಯೋಜನೆ ಕೂಡ ಉಪಯುಕ್ತವಾಗಿದೆ. 30,000 ರೈತರಿಗೆ 4,000 ಹಣ ಯಾವ ರೀತಿ ಸಿಗ್ತಾ ಇದೆ ಮತ್ತು ಉಳಿದ ರೈತರಿಗೆ ಎಷ್ಟು ಹಣ ಸಿಗ್ತಾ ಇದೆ ಮತ್ತು ಇಲ್ಲಿ 22ನೇ ಕಂತಿನ ಹಣ ನಿಮ್ಗೆ ಬರ್ಬೇಕಂದ್ರೆ ಯಾವ ಕೆಲಸವನ್ನು ಮಾಡಬೇಕು ಮತ್ತು ಯಾರಿಗೆ ಈ ಒಂದು ಹಣ ಜಮಾವಾಗೋದಿಲ್ಲ ಎನ್ನುವ ಮಾಹಿತಿಯನ್ನು ಕೂಡ, ಹೌದು ಸ್ನೇಹಿತರೆ, ಇಷ್ಟು ಅಪ್ಡೇಟ್ ಅನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಮತ್ತೊಂದು ಸಾರಿ ನಾನು ಕೇಳ್ಕೊಂತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಆಗಿದೆ. ಈ ಒಂದು ಯೋಜನೆಯು ಕೇಂದ್ರ ಸರ್ಕಾರ ರೈತರ ಖಾತೆಗೆ ಆರ್ಥಿಕ ಸಹಾಯಕ್ಕೆ ಈ ಒಂದು ಹಣವನ್ನು ಹಾಕ್ತಾ ಇದೆ. ಈ ಒಂದು ಯೋಜನೆಯು 2018ರಲ್ಲಿ ಘೋಷಣೆ ಆಗಿತ್ತು. 2019ರಲ್ಲಿ ದೇಶಾದ್ಯಂತ ರೈತರ ಖಾತೆಗೆ ಹಣ ಜಮಾವಾಗ್ತಾನೆ ಇದೆ ಮತ್ತು ಇವಾಗೂ ಕೂಡ ಈ ಒಂದು ಹಣ 22ನೇ ಕಂತಿನ ಹಣವಾಗಿ ಮುಂದುವರಿತಾ ಇದೆ. ಸ್ನೇಹಿತರೆ, ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ನೋಡೋದಾದ್ರೆ ರೈತರ ಕೃಷಿ ಖರ್ಚು ಕಡಿಮೆ ಮಾಡಲು ಸ್ವಲ್ಪ ಸಹಾಯವಾಗುತ್ತದೆ ಮತ್ತು ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಔಷಧಿ ಖರೀದಿಗಾಗಿರ್ಬೋದು ಅಥವಾ ರೈತರ ಒಂದು ಸಾಲದ ಅವಲಂಬನೆ ಅಥವಾ ರೈತರ ದಿನನಿತ್ಯದ ಖರ್ಚಿಗಾಗಿರ್ಬೋದು ಸಣ್ಣದಾಗಿ ಸಹಾಯ ಮಾಡಲಾಗ್ತಾ ಇದೆ. ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ರೈತರ ಕುಟುಂಬಕ್ಕೆ ಒಂದು ವರ್ಷಕ್ಕೆ 6,000 ಸಿಗ್ತಾ ಇದೆ. ಈ ಒಂದು ಹಣವು ರೈತರ ಖಾತೆಗೆ ನೇರವಾಗಿ ಜಮಾವಾಗುತ್ತದೆ, ಯಾವುದೇ ಒಂದು ಮಧ್ಯವರ್ತಿ ಇರುವುದಿಲ್ಲ. ಹಣವನ್ನು ಯಾವ ರೀತಿ ಹಾಕಲಾಗುತ್ತದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಯೋಜನೆಯ ಹಣವನ್ನು ಪ್ರತಿಯೊಬ್ಬರ ರೈತರ ಖಾತೆಗೆ 2,000 ಹಣವಂತೆ 3 ಕಂತುಗಳಲ್ಲಿ 6,000 ಹಣ ಒಂದು ವರ್ಷದಲ್ಲಿ ಜಮಾವಾಗುತ್ತದೆ. ಸ್ನೇಹಿತರೆ, 2,000 ಹಣ 4 ತಿಂಗಳಿಗೆ ಒಮ್ಮೆ ಬಂದು ತಲುಪುತ್ತದೆ. ಸ್ನೇಹಿತರೆ, ಇಲ್ಲಿ 30,000 ರೈತರಿಗೆ ಯಾಕೆ 4,000 ಹಣ ಸಿಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ಕರ್ನಾಟಕದ ರೈತರಿಗೆ ಪಿಎಂ ಕಿಸಾನ್ ಯೋಜನೆಯ ಹಣ 30,000 ರೈತರ ಖಾತೆಗೆ 21ನೇ ಕಂತಿನ ಹಣ ಬಂದು ತಲುಪಿಲ್ಲ. 21ನೇ ಕಂತಿನ ಹಣ ಬರದೇ ಇರುವ ಕಾರಣಗಳಿಂದ ಆ ಒಂದು ರೈತರನ್ನು ಗುರುತಿಸಿ 22ನೇ ಕಂತಿನ ಹಣದಲ್ಲಿ ಒಟ್ಟಿಗೆ, ಹೌದು ಸ್ನೇಹಿತರೆ, ಒಟ್ಟಿಗೆ 21ನೇ ಕಂತಿನ ಹಣವನ್ನು ಸೇರಿಸಿ 22ನೇ ಕಂತಿನ ಹಣವನ್ನು ಸೇರಿಸಿ ಒಟ್ಟಿಗೆ 4,000 ಹಣವನ್ನು ರೈತರ ಖಾತೆಗೆ ಜಮಾ ಮಾಡ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಸ್ನೇಹಿತರೆ, ಇಲ್ಲಿ ನಮ್ಮ ಕರ್ನಾಟಕದ ರೈತರಿಗೆ ಅಂತ ಕೂಡ ತಿಳಿಸಿದ್ದೇನೆ, ಮೆನ್ಷನ್ ಕೂಡ ಮಾಡಿದ್ದೇನೆ. ಏಕೆಂದ್ರೆ ಕರ್ನಾಟಕದ ರೈತರಿಗೆ ಮಾತ್ರ ಇಷ್ಟು ಅಂತ 30,000 ರೈತರ ಖಾತೆಗೆ 2,000 ಹಣ ಜಮಾ ಆಗದೇ ಇರುವ ಕಾರಣಗಳಿಂದ ಅದರಿಂದ ಇಲ್ಲಿ 22ನೇ ಕಂತಿನ ಹಣದಲ್ಲಿ 4,000 ಜಮಾವಾಗ್ತಾ ಇದೆ. ಉಳಿದ ರೈತರಿಗೆ, ನಮ್ಮ ಕರ್ನಾಟಕದ ರೈತರಿಗೆ, ಉಳಿದ ರೈತರಿಗೆ 2,000 ಹಣ ಜಮಾವಾಗುತ್ತದೆ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಅಂದ್ರೆ 21ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅವರಿಗೆ 4,000 ಬರುತ್ತದೆ. 21ನೇ ಕಂತಿನ ಹಣ ಬಂದು 22ನೇ ಕಂತಿನ ಹಣ ಬರದೇ ಇರುವ ರೈತರಿಗೆ ಮಾತ್ರ ಇಲ್ಲಿ 4,000 ಜಮಾವಾಗ್ತಾ ಇದೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಒಂದು ಯೋಜನೆಯಿಂದ ಯಾವ ರೈತರಿಗೆ ಎಷ್ಟು ಲಾಭ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನಮ್ಮ ಭಾರತೀಯ ನಾಗರಿಕರಿಗೆ ಈ ಒಂದು ಯೋಜನೆ ಸಿಗ್ತಾ ಇದೆ. ಕೃಷಿ ಭೂಮಿ ಅವರ ಹೆಸರಿನಲ್ಲಿ ಇರಬೇಕು ಮತ್ತು ಸಣ್ಣ ಅಥವಾ ಮಧ್ಯಮ ರೈತರಿಗೆ ಈ ಒಂದು ಹಣ ಬರ್ತಾ ಇದೆ. ಭೂ ದಾಖಲೆಗಳು ಅಂದ್ರೆ ನಿಮ್ಮ ಜಮೀನಿನ ದಾಖಲೆಗಳು ಸರ್ಕಾರಿ ದಾಖಲೆಗಳಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ಆಧಾರ್ ಕಾರ್ಡ್ ಕಡ್ಡಾಯ ಮತ್ತು ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಎಲ್ಲಾ ಷರತ್ತುಗಳನ್ನು ಈಗ ಹೇಳಿದೆನಲ್ವಾ, ಇಷ್ಟು ಷರತ್ತುಗಳು ನೀವು ಪಾಲಿಸಿದ್ರೆ ನಿಮಗೆ ಖಂಡಿತವಾಗಿ ಹಣವನ್ನು ಕೊಡ್ತಾರೆ. ಈ ಒಂದು ಲಾಭ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಯಾರಿಗೆ ಈ ಒಂದು ಯೋಜನೆ ಹಣ ಸಿಗೋದಿಲ್ಲ ಅಂತ ನೋಡೋದಾದ್ರೆ, ಈ ಒಂದು ಹಣ ಯಾರಿಗೆ ಬರೋದಿಲ್ಲ ಅಂತ ನೋಡೋದಾದ್ರೆ ಸರ್ಕಾರಿ ನೌಕರರಿಗೆ ಸಿಗೋದಿಲ್ಲ, ಆದಾಯ ತೆರಿಗೆ ಕಟ್ಟುವವರಿಗೆ ಸಿಗೋದಿಲ್ಲ,
ತಿಂಗಳಿಗೆ 10,000 ಪಿಂಚಣಿ ಪಡಿತಾರಲ್ವಾ ಅಂತವರಿಗೂ ಕೂಡ ಇಲ್ಲಿ ಈ ಒಂದು ಯೋಜನೆ ಲಾಭ ಸಿಗೋದಿಲ್ಲ. ವೈದ್ಯರು, ಇಂಜಿನಿಯರು ಅಥವಾ ವಕೀಲರಿಗೆ ಈ ಒಂದು ಯೋಜನೆ ಸಿಗೋದಿಲ್ಲ. ದೊಡ್ಡ ಜಮೀನು ಹೊಂದಿದವ ಸಂಸ್ಥೆಗಳಿಗೂ ಕೂಡ ಈ ಒಂದು ಯೋಜನೆ ಸಿಗೋದಿಲ್ಲ. ಮಾಜಿ ಶಾಸಕರಿಗೂ ಕೂಡ ಈ ಒಂದು ಯೋಜನೆ ಲಾಭ ಸಿಗೋದಿಲ್ಲ. ಸ್ನೇಹಿತರೆ, ಇಂಥವರಿಗೆ ಈ ಒಂದು ಯೋಜನೆ ಲಾಭ ಸಿಗೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಮುಖ್ಯವಾದ ಮಾಹಿತಿ ಏನು ಅಂತ ನೋಡೋದಾದ್ರೆ, ನಿಮ್ಮ ಖಾತೆಗೆ ಹಣ ಬಂದು ತಲುಪಬೇಕಂದ್ರೆ ಈ ಒಂದು ಕೆಲಸವನ್ನು ನೀವು ಮಾಡಿ ಮುಗಿಸಿರಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮವಾಗುತ್ತದೆ. ಯಾವುದು ಅಂತ ನೋಡೋದಾದ್ರೆ, ನಿಮ್ದು KYC ಆಗಿರ್ಬೇಕು, ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರ್ಬೇಕು, ಭೂ ದಾಖಲೆಗಳು ಸರಿ ಆಗಿರ್ಬೇಕು, ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು, ಬ್ಯಾಂಕ್ ಖಾತೆ ಕೂಡ ಚಾಲ್ತಿಯಲ್ಲಿರಬೇಕು, ಬ್ಯಾಂಕ್ ಖಾತೆಯಲ್ಲಿ ಯಾವುದೇ ಒಂದು ಅಕ್ಷರ ಕೂಡ ಮಿಸ್ಟೇಕ್ ಆಗಿರಬಾರ್ದು, ಮತ್ತು ರಾಜ್ಯ ಸರ್ಕಾರದಿಂದ ಭೂ ಪರಿಶೀಲನೆ ಆಗಿರಬೇಕು ಅಂತ ಕೂಡ ತಿಳಿಸಲಾಗುತ್ತದೆ. ಈ ಎಲ್ಲಾ ಕೆಲಸವನ್ನು ನೀವು ಮಾಡಿ ಮುಗಿಸಿಕೊಂಡ್ರೆ ನಿಮ್ಮ ಖಾತೆಗೆ ಹಣ ಯಾವಾಗ ಬಿಡುಗಡೆ ಮಾಡ್ತಾರೋ ಅವಾಗಲೇ ನಿಮ್ಮ ಖಾತೆಗೆ ಹಂತ ಹಂತವಾಗಿ ಬಂದು ತಲುಪುತ್ತದೆ. ಈ ಒಂದು ಕೆಲಸದಲ್ಲಿ ನೀವು ಯಾವುದೇ ಒಂದು ಕೆಲಸವನ್ನು ಮಾಡದೇ ಇದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಸ್ನೇಹಿತರೆ, ಹಣದ ಲಿಸ್ಟ್ ಅನ್ನು ಅಂದ್ರೆ ನಿಮ್ಮ ಖಾತೆಗೆ ಯಾವಾಗ ಹಣ ಜಮವಾಗುತ್ತದೆ ಎನ್ನುವ ಮಾಹಿತಿಯನ್ನು ನೀವು ನೋಡ್ಬೇಕಂದ್ರೆ ಈ ಒಂದು ಸರ್ಕಾರದಿಂದ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಬಿಟ್ಟಿರ್ತಾರೆ. ಆ ಒಂದು ವೆಬ್ಸೈಟ್ ಮೂಲಕ ನೀವು ಈ ಒಂದು ಹಣವನ್ನು ಚೆಕ್ ಮಾಡ್ಕೋಬಹುದು. ಯಾವ ರೀತಿ ಅಂತ ನೋಡೋದಾದ್ರೆ, ಸ್ನೇಹಿತರೆ, PM ಕಿಸಾನ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೋಡಬಹುದು. ಮತ್ತು ಇಷ್ಟು ದಿನದಲ್ಲಿ ಅಂದ್ರೆ 21ನೇ ಕಂತಿನ ಹಣ ಜಮಾ ಆಗಿದೆಯಾ ಇಲ್ವಾ, ಅಥವಾ PM ಕಿಸಾನ್ ಯೋಜನೆಯ ಯಾವುದೇ ಒಂದು ಕಂತಿನ ಹಣ ನಿಮಗೆ ಬರದೇ ಇದ್ರೂ ಈ ಒಂದು ಲಿಸ್ಟ್ ನಲ್ಲಿ ತೋರಿಸಲಾಗುತ್ತದೆ, ಬಂದ್ರೂ ಕೂಡ ತೋರಿಸಲಾಗುತ್ತದೆ. ಯಾವ ರೀತಿ ಚೆಕ್ ಮಾಡಬೇಕು ಅಂದ್ರೆ PM ಕಿಸಾನ್ ವೆಬ್ಸೈಟ್ ಲಿಂಕ್ ಅನ್ನು ತೆರೆಯಬೇಕಾಗುತ್ತದೆ. ಯಾವ ರೀತಿ ಅಂದ್ರೆ ಕ್ರೋಮ್ ಅಥವಾ ಗೂಗಲ್ ಅಲ್ಲಿ ನೀವು PM ಕಿಸಾನ್ ಕರ್ನಾಟಕ ಗೌರ್ಮೆಂಟ್ ಇನ್ ಎನ್ನುವುದನ್ನು ಕೂಡ ಸರ್ಚ್ ಮಾಡಬೇಕಾಗುತ್ತದೆ. ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನೀವು ಸರ್ಚ್ ಮಾಡಿದ್ರೆ ನಿಮಗೆ ಬೆನಿಫಿಸಿಲಿಟಿ ಸ್ಟೇಟಸ್ ಅಂತ ತೋರಿಸಲಾಗುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಾಜ್ಯ ಯಾವುದು, ನಿಮ್ಮ ಜಿಲ್ಲೆ ಯಾವುದು, ತಾಲೂಕು, ಗ್ರಾಮ ಆಯ್ಕೆ ಮಾಡಿ. ನಂತರ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಗ್ರಾಮದ ಎಲ್ಲಾ ರೈತರ ಹೆಸರು ಕೂಡ ಕಾಣಿಸುತ್ತದೆ. ಅಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಇದ್ರೆ ಖಂಡಿತವಾಗಿ ನಿಮಗೆ 22ನೇ ಕಂತಿನ ಹಣ ಬಂದು ತಲುಪುತ್ತದೆ. ನಿಮ್ಮ ಹೆಸರು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಣ ನಿಮ್ದು ಬರೋದಿಲ್ಲ. ಆಗ ನೀವು ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ, ನಿಮ್ಮ ಖಾತೆಗೆ ಹಣ ಬರದೇ ಇದ್ರೆ ನೀವು ಏನ್ ಮಾಡ್ಬೇಕು ಅಂತ ನಾನು ತಿಳಿಸ್ತೇನೆ. ಸ್ನೇಹಿತರೆ, ಪ್ರತಿಯೊಬ್ರು ಕೂಡ ನಿಮ್ಮ ಆ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದ್ರೆ ಖಂಡಿತವಾಗಿ ಬರುತ್ತದೆ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ತಿಳಿಸ್ತೇನೆ. ಸ್ನೇಹಿತರೆ, ಸರಿಯಾಗಿ ನೋಡಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ಹಣ ನಿಮ್ಮ ಖಾತೆಗೆ ಬರದೇ ಇದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ರೈತ ಸಂಪರ್ಕ ಕೇಂದ್ರ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಬೇಕು. ಹೌದು, ರೈತ ಸಂಪರ್ಕ ಕೇಂದ್ರ ಅಥವಾ ತಹಶೀಲ್ದಾರ್ ಕಚೇರಿಗೆ ನೀವು ಭೇಟಿ ನೀಡಬೇಕು. ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಬೇಕು. ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಬೇಕು, ಭೂ ದಾಖಲೆಗಳು ಮತ್ತು ಬ್ಯಾಂಕ್ ಖಾತೆ ಮತ್ತು ನಿಮ್ಮ ರಾಜ್ಯ ಸರ್ಕಾರದ ಭೂ ದಾಖಲೆ ಪರಿಶೀಲನೆ ಆಗಿರುತ್ತದಲ್ವಾ ಆ ಒಂದು ಪತ್ರ, ಮತ್ತು ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೋಬೇಕು. ಮತ್ತು ನಿಮ್ದು KYC ಆಗಿದೆಯಾ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಇಷ್ಟೆಲ್ಲ ದಾಖಲೆಗಳನ್ನು ನೀವು ರೈತ ಸಂಪರ್ಕ ಕೇಂದ್ರ ಅಥವಾ ತಹಶೀಲ್ದಾರ್ ಕಚೇರಿಗೆ ತೆಗೆದುಕೊಂಡು ಹೋದ್ರೆ ಅವರು ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿದಾವ ಇಲ್ವಾ ಅಂತ ಕೂಡ ಚೆಕ್ ಮಾಡ್ತಾರೆ. ಈ ಒಂದು ಡಾಕ್ಯುಮೆಂಟ್ಸ್ ಸರಿಯಾಗಿದ್ರೆ ನಿಮ್ಮ ಖಾತೆಗೆ ಹಣ ಬರುವಂತೆ ಮಾಡ್ತಾರೆ. ಸರಿಯಾಗಿ ಇಲ್ಲ ಅಂದ್ರೆ ಯಾವ ಒಂದು ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ ಅಂತ ಕೂಡ ಅವರು ನಿಮಗೆ ತಿಳಿಸ್ತಾರೆ. ಅದನ್ನು ನೀವು ಸರಿಪಡಿಸಿಕೊಳ್ಳಬೇಕು. ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ನೀವು ಸರಿಪಡಿಸಿಕೊಂಡ ಬಳಿಕ ಮತ್ತೆ ತಹಶೀಲ್ದಾರ್ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಬೇಕು. ಆ ಒಂದು ಡಾಕ್ಯುಮೆಂಟ್ ಸರಿಯಾಗಿದಾವ ಇಲ್ವಾ ಅಂತ ಕೂಡ ಮತ್ತೆ ಅವರು ಒಂದ್ಸರಿ ಪರಿಶೀಲಿಸಿ ಈ ಒಂದು ಹಣವನ್ನು ಬರುವಂತೆ ಅವರು ಕೂಡ ನಿಮಗೆ ಮಾಡ್ತಾರೆ. ಬೇಗನೆ ಈ ಒಂದು 22ನೇ ಕಂತಿನ ಹಣವನ್ನು, ಹೌದು 22ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಮೊದಲೇ ಈ ಒಂದು ಕೆಲಸವನ್ನು ಮಾಡಿ ಮುಗಿಸಿ. ಏಕೆಂದ್ರೆ ಈ ಒಂದು ಹಣದ ಲಿಸ್ಟ್ ಅನ್ನು ನೀವು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸಿದ್ದೇನೆ. ಆ ರೀತಿ ನೀವು ಚೆಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಹೆಸರು ಕಾಣಿಸುತ್ತದೆ. ಆ ಒಂದು ಕಾಣಿಸಿದ್ರೆ ಖಂಡಿತವಾಗಿ ನಿಮಗೆ ಹಣ ಬರುತ್ತದೆ. ನಿಮ್ಮ ಹೆಸರು ಇಲ್ಲ ಅಂದ್ರೆ ಈ ರೀತಿ ಮಾಡಿ. ಮತ್ತು ಈ ಒಂದು 22ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಮೊದಲೇ ಮಾಡಿ ಅಂತ ಕೂಡ ನಾನು ತಿಳಿಸ್ತೇನೆ. ಯಾಕಂದ್ರೆ ಈ ಒಂದು ಹಣ ನೀವು ಬಿಡುಗಡೆ ಮಾಡಿದ ಬಳಿಕ ನೀವು ಈ ಒಂದು ಕೆಲಸ ಮಾಡ್ಬೇಕಂದ್ರೆ ಎಷ್ಟೋ ದಿನ ಬೇಕಾಗ್ತದೆ. ಅದಕ್ಕೋಸ್ಕರ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ, ಅಲ್ಲಿ ಪೆಂಡಿಂಗ್ ಆಗಿ ಉಳಿದು ಮತ್ತು ಸರ್ಕಾರ ಹಿಂಪಡೆಯುತ್ತದೆ. ಅದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದಾವ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡಿಸಿಕೊಂಡು ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿ ಮತ್ತೆ ತಹಶೀಲ್ದಾರ್ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಈ ಒಂದು 22ನೇ ಕಂತಿನ ಹಣ ನಿಮಗೆ ಬರುವಂತೆ ಅವರು ಕೂಡ ಮಾಡ್ತಾರೆ. ಬೇಗ ಬೇಗ ಈ ಒಂದು ಕೆಲಸವನ್ನು ಮಾಡಿಕೊಳ್ಳಿ ಅಂತ ಕೂಡ ತಿಳಿಸ್ತೇನೆ. 1 ವರ್ಷಕ್ಕೆ 6,000 3 ಕಂತುಗಳಲ್ಲಿ DBT ಮೂಲಕವೇ ನೇರವಾಗಿ ರೈತರ ಖಾತೆಗೆ ಜಮಾವಾಗುತ್ತದೆ. ಈ ಒಂದು ಮಾಹಿತಿಯನ್ನು ನಾನು ನಮ್ಮ ರೈತರಿಗಂತಲೇ ಕೂಡ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೇನೆ. ಪ್ರತಿಯೊಬ್ಬರು ಕೂಡ ನಿಮ್ಮ ರೈತ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ಲ ಅಲ್ಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ಎಷ್ಟೋ ಜನರಿಗೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿದ್ರೆ ಅವ್ರಿಗೆ ಈ ಒಂದು ಹಣ ಬಂದಿಲ್ಲ ಅಂದ್ರೆ ಈ ರೀತಿ ಕೆಲಸವನ್ನು ಮಾಡಿಕೊಂಡು ಅವರು ಕೂಡ ಈ ಒಂದು ಯೋಜನೆ ಹಣವನ್ನು ಪಡೆದುಕೊಳ್ತಾರೆ. ಬೇಗ ಈ ಒಂದು ಯೋಜನೆಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ಸರ್ಕಾರದಿಂದ ನೀಡುವ ಹಣ ಇದಾಗಿದೆ, ಅದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ರೈತರ ಪರವಾಗಿ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಮತ್ತು 22ನೇ ಕಂತಿನ ಹಣವನ್ನು ಯಾವ ತಾರೀಕಿಗೆ ಬಿಡುಗಡೆ ಮಾಡ್ತಾರೋ ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ಸ್ನೇಹಿತರೆ, ಬಹಳಷ್ಟು ರೈತರಿಗೆ ಈ ಒಂದು ಹಣ ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ ಅಂತ ಕೂಡ ಬಹಳಷ್ಟು ರೈತರು ನಿರೀಕ್ಷೆಯಲ್ಲಿತ್ತು. ಆದ್ರೂ ಕೂಡ ಫೆಬ್ರವರಿ ಮುಗಿದು ಮಾರ್ಚ್ ಮೊದಲನೇ ವಾರ ಮುಗಿತಾ ಬಂದ್ರೂ ಕೂಡ ಇನ್ನೂ ಹಣ ಘೋಷಣೆ ಆಗಿಲ್ಲ. ಯಾವಾಗ ಘೋಷಣೆ ಮಾಡ್ತಾರೋ ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾವಾಗ ಘೋಷಣೆ ಆದ ಬಳಿಕ ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಮಾಡ್ತಾರೋ ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಜಿಲ್ಲೆಯ ಲಿಸ್ಟಿನ ಪ್ರಕಾರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾ ಮಾಡುವಂತಹ ರೈತರ ಪರ ವಿಡಿಯೋಗಳು ಬಂದು ತಲುಪುತ್ತದೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು.